ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ಯಾರಿ ಬಂದು ನೋಡಿ, ಇದು ಮೈಸೂರು ಸಿಲ್ಕ್ ಸ್ಯಾರಿ. ಈಗ ಎಲ್ಲ ಪ್ರಿಂಟೆಡ್ ಟ್ರೆಂಡ್ ಆಗಿದೆ. ಮೈಸೂರು ಸಿಲ್ಕ್ ಈ ರೀತಿ ಪ್ರಿಂಟೆಡ್ ವರ್ಕ್ ಅನ್ನೋದು ಇದೆ. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಸಖತ್ತಾಗಿದೆ. ಸೊ ನಾನಿಲ್ಲಿ ಪಾಚಿ ಗ್ರೀನ್ ಈ ರೀತಿ ಲೀವ್ಸ್ ಇರೋದ್ರಿಂದ ನಾನಿಲ್ಲಿ ಗ್ರೀನ್ ಕಲರ್ ದಾರನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ಸ್ವಲ್ಪ ಡಾರ್ಕಲ್ಲಿ ಸಿಕ್ಕಿತ್ತು. ಸೊ ಇದು ಸ್ವಲ್ಪ ಲೈಟಲ್ಲಿದೆ. ಸೊ ಕಲರ್ ಕಾಂಬಿನೇಷನ್ ನನಗೆ ಅಷ್ಟು ಪರ್ಫೆಕ್ಟಾಗಿ ದಾರ ಸಿಕ್ಕಿಲ್ಲ. ಸೊ ಹಂಗಾಗಿ ಇಲ್ಲಿ ನಾನು ಗ್ರೀನ್ ಕಲರಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ಗೋಲ್ಡ್ ಇದೆ. ಈ ರೀತಿ ಎಲ್ಲ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ಥರ ಇದೆ. ಇದಕ್ಕೆ ದಾರ ಬಂದು ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಮಣಿ ಕೂಡ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಗೋಲ್ಡ್ ಕಲರು ರೌಂಡ್ ಶೇಪ್ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕೋಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡುವಂಥ ಆ ಒಂದು ಲೈಕಿಂದ ನನ್ನ ಚಾನಲ್ ಅನ್ನೋದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ. ಹಾಗೆ ನನಗೆ ಒಂದು ಮೋಟಿವೇಟ್ ಸಿಕ್ಕಂಗೆ ಆಗುತ್ತೆ. ಇಲ್ಲಿ ಫಸ್ಟು ಸ್ಟಾರ್ಟಿಂಗಲ್ಲಿ ನೀಡಲ್ನ ಈ ರೀತಿ ದಾರ ತೊಗೊಂಡು ಹಾಕಿಬಿಟ್ಟು ಈ ರೀತಿ ದಾರನ ಹಿಡ್ಕೊಂಡು ಲಾಕ್ ಮಾಡ್ತೀವಲ್ವ, ಒಂದು ಲಾಕು ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ 2 ಲಾಕ್ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ ಮಾಡ್ಕೊಂಡಿದ್ದೀನಿ. 3 ಚೈನ ಹಾಕೊಂಡ್ಬಿಟ್ಟು ಈ 3 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಮತ್ತು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ 5 ಚೈನ ಮಾಡ್ಕೊಂಡಿದ್ದೀನಿ. ಈ ರೀತಿ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಈಗ ನಾನು 5 ಚೈನ್ಗಳನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ 5 ಚೈನ್ಗಳನ್ನ ಹಾಕಿಬಿಟ್ಟು ಇದನ್ನು ಕೂಡ ಜಸ್ಟ್ ಒಂದು 4 ಚೈನ್ ಲಾಕ್ ಹೇಗೆ ಮಾಡ್ತೀವೋ ಆ ರೀತಿ ಲಾಕ್ ಆಗ್ತದೆ. ಈ ರೀತಿ ಬೆಂಡ್ ಮಾಡ್ಕೊಂಡ್ಬಿಟ್ಟು ಈ 5 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 5 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಈಗ 1 2 3 4 5 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. ಮತ್ತು ಆ ಸೇಮ್ 5 ಚೈನ ಮಾಡಿಕೊಂಡು ನೋಡಿ, ಇದು ರಿಟರ್ನಲ್ಲಿ ಈ ರೀತಿ ಬರಬೇಕಾಗಲ್ಲ. ಮತ್ತು 5 ಚೈನ್ ಹಾಕಿ ಈ ರೀತಿ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಎಡಗಡೆ ಸಹಾಯದಲ್ಲಿ ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಆ 3 ಚೈನ್ ಲಾಕ್ ಏನು ಮಾಡಿದ್ವಲ್ವ, ಮೇಲೆ ಒಂದು ರೀತಿ ಚೈನ್ ಥರ ಕಾಣಿಸ್ತಾ ಇದೆ, ಅದರೊಳಗಡೆ ನೀಡಲ್ನ ಹಾಕಿ ಈ 5 ಚೈನ್ನ ರಿವರ್ಸಲ್ಲಿ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 5 ಚೈನ್ ಹಾಕಿ ಲಾಕನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ 5 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 1 2 3 ಚೈನ್ಗಳನ್ನ ಹಾಕಿದ್ದೀನಿ. ಮತ್ತು ಈ 3 ಚೈನ್ ಹಾಕಿದ ಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಈ ರೀತಿ ಇಟ್ಕೊಂಡ್ಬಿಟ್ಟು ರಿವರ್ಸಲ್ಲಿ ಸೂಜಿನ ತೆಗೆದು ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಇಲ್ಲಿ 2 ಲಾಕ್ ಮಾಡಿದ್ದೀವಿ ನೋಡಿ, ಸ್ಟಾರ್ಟಿಂಗಲ್ಲಿ 2 ಲಾಕ್ ಹಾಕಿದ್ದೀವಲ್ವ, ಈ ಒಂದು ಲಾಕಲ್ಲಿ ನೀಡಲ್ನ ಹಾಕಿಬಿಟ್ಟು ಮತ್ತು ಈ 3 ಚೈನ್ನ ರಿಟರ್ನಲ್ಲಿ ಈ ರೀತಿ ಎಳ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಸೀರೆನ ಟರ್ನ್ ಮಾಡಿಕೊಂಡು ಕೂಡ ಲಾಕನ್ನು ಹಾಕ್ಕೋಬೋದು ಫ್ರೆಂಡ್ಸ್. ನಾನೀಗ ಸೀದಾನೇ ನಾನು ಆ ರೀತಿ ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನಿಮಗೇನಾದರೂ ಗೊತ್ತಾಗಲ್ಲ ಅಂದರೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಲಾಕನ್ನು ಮಾಡ್ಕೊಳ್ಳಿ. ಈ ರೀತಿ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 3 ಚೈನ್ ಹಾಕಿ ಲಾಕ್ ಹಾಕಿಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಈ ಒಂದು 5 ಚೈನಲ್ಲಿ ಹೋಗಿ ದಾರನ ಈ ರೀತಿ ತಗೊಂಡು ದಾರನ ಈ ಒಂದು 3 ಚೈನ್ ಲೆಂತ್ ಎಷ್ಟಿದೆಯೋ ಆ ಲೆಂತಿಗೆ ದಾರನ ಎಳ್ಕೊಳ್ಳಿ. ಎಳ್ಕೊಂಡ್ಮೇಲೆ ಈಗ ನೀಡಲ್ ಮೇಲೆ 3 ಸರಿ ದಾರ ಇದೆ, 2ರಲ್ಲಿ 1 ಮಾಡಿಕೊಂಡು ಮತ್ತು ಈಗ 2 ದಾರ ಇದೆ, 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ 5 ಚೈನಲ್ಲಿ ಹೋಗಿಬಿಟ್ಟು ದಾರನ ಎಳ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಒಂದು 5 ಚೈನಲ್ಲಿ ಹೋಗಿ 2ರಲ್ಲಿ 1 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 5 ಡಬಲ್ ಕ್ರೋಶೆ ಕಮ್ಮನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊತೀನಿ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಈ 5 ಚೈನಲ್ಲಿ ಹೋಗಿ
ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು ನೋಡಿ 5 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. 5 ಡಬಲ್ ಕ್ರೋಶೆ ಹಾಕಿದ ಮೇಲೆ 1 2 3 4 ಆಗಿದೆ. ಸಾರಿ, ಇನ್ನೂ ಒಂದು ಟೈಮ್ ಮಾಡ್ಕೊತೀನಿ. ಈ ರೀತಿ 5 ಡಬಲ್ ಕ್ರೋಶೆ ಹಾಕ್ಬಿಟ್ಟು 1 ಚೈನ್ 2 ಚೈನ್ನ ಮಾಡ್ಕೊಂಡಿದ್ದೀನಿ. 5 ಡಬಲ್ ಕ್ರೋಶೆ ಹಾಕಿ 2 ಚೈನ್ನ ಮಾಡಿಕೊಂಡು ಈಗ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ 5 ಚೈನಲ್ಲಿ ಮತ್ತೆ ನಾನೀಗ ಕಂಟಿನ್ಯೂ ಆಗಿ ಡಬಲ್ ಕ್ರೋಶೆಗಳನ್ನ ಹಾಕ್ಕೊತಾ ಇದ್ದೀನಿ. ಈ ಕಡೆ ಕೂಡ ನಾನು 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. ಎರಡರಲ್ಲಿ ಒಂದು ಮಾಡಿ ಮತ್ತೆ ಎರಡರಲ್ಲಿ ಒಂದು ಮಾಡ್ಕೊತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತೆ ನೀಡಲ್ ಮೇಲೆ ದಾರ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ. ಈ ರೀತಿ 5 ಡಬಲ್ ಕ್ರೋಶೆಗಳನ್ನು ಕೂಡ ಈ ಕಡೆ ಕೂಡ 5 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ವಿ. ಇಲ್ಲಿ ಸ್ವಲ್ಪ ಜಾಸ್ತಿ ಥರ ಕಾಣಿಸುತ್ತೆ, ಯಾಕಂದರೆ ಒಂದು 3 ಚೈನ್ ಬಂದಿದೆ ಮತ್ತು ರಿವರ್ಸಲ್ಲಿ ಕೂಡ ಒಂದು 3 ಚೈನ್ ಬಂದಿದೆ ಫ್ರೆಂಡ್ಸ್ ಈ ಕಡೆ. ಸೊ ಹಂಗಾಗಿ ನಾನು ಈ ಕಡೆ 6 ಡಬಲ್ ಕ್ರೋಶೆಗಳನ್ನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಮಧ್ಯದಲ್ಲಿ ಮಿಡ್ಲಲ್ಲಿ ಕರೆಕ್ಟಾಗಿ ಕಾಣಿಸ್ಬೇಕಲ್ವ, ಅದಕ್ಕೋಸ್ಕರ ಮತ್ತೆ ಒಂದು ಡಬಲ್ ಕ್ರೋಶೆನ ಹಾಕ್ಕೊಂಡ್ಬಿಟ್ಟು ಈ ಕಡೆ 6 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ, ಅದು ಕರೆಕ್ಟಾಗಿ ಬರುತ್ತೆ. ಈ ರೀತಿ ಡಬಲ್ ಕ್ರೋಶೆ ಹಾಕಿದ ಮೇಲೆ ಎಲ್ಲಿಗೆ ಬರುತ್ತಲ್ಲಿ ನೋಡ್ಕೊಂಬಿಟ್ಟು ಈಗ ಸೀರೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಲಾಕನ್ನು ಹಾಕ್ಕೊಂಡ್ಬಿಟ್ಟು ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಈಗ ನಾನಿಲ್ಲಿ ಬೀಡ್ಸ್ ಏನು ತೊಗೊಂಡಿದ್ದೀನಲ್ವ ಆ ಬೀಡ್ಸನ್ನು ಇದಕ್ಕೆ ಹಾಕಿ, ಏನು ಬೀಡ್ ಹಾಕಿದ ಮೇಲೆ ಬೀಡ್ ಲಾಕ್ ಮಾಡ್ದೇನೆ ಹಾಗೆ ಡೈರೆಕ್ಟಾಗಿ ಮತ್ತೆ ಸೀರೆಗೆ ಮಿಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈ ರೀತಿ ಲಾಕ್ ಮಾಡ್ಕೊಂಡಿದ್ದೆ. ಲಾಕ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಇನ್ನೂ ಒಂದು ಬೀಡ್ಸನ್ನು ಹಾಕಿ ಈ ಬೀಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್, ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಮಣಿನ ಹಾಕಿ ಈ ಮಣಿ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಲಾಕ್, ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಟೋಟಲ್ ಆಗಿ ನಾನಿಲ್ಲಿ 5 ಬೀಡ್ಸನ್ನು ಹಾಕ್ತಾ ಇದ್ದೀನಿ. ಈ ರೀತಿ 5 ಮಣಿಗಳನ್ನ ಹಾಕಿದ ಮೇಲೆ ಇಲ್ಲಿ ಒಂದು ಸರಿ ಮತ್ತೆ ಇನ್ನೂ ಒಂದು ಟೈಮ್ ಹಾಗೆ ಸಿಂಗಲ್ ಆಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕನ್ನು ಹಾಕ್ಕೊಂಬಿಟ್ಟು ಮತ್ತೆ ಸೇಮ್ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಬಿಟ್ಟು ಈ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿ ಮತ್ತು ಸೇಮ್ ಈಗ 1 2 3 4 5 ಚೈನ್ಗಳನ್ನ ಹಾಕಿ ಇದನ್ನು ಸ್ವಲ್ಪ ಲೂಸಾಗಿ ಲಾಕ್ ಮಾಡಿಕೊಂಡು ಮತ್ತು ಸೇಮ್ 5 ಚೈನ್ನ ಮಾಡ್ಕೊತಾ ಇದ್ದೀನಿ. ಮತ್ತು 5 ಚೈನ್ ಹಾಕಿ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈ 3 ಚೈನ್ ಲಾಕ್ ಏನಿದೆಯಲ್ವ ಆ ಲಾಕಲ್ಲಿ ಇದನ್ನು ರಿವರ್ಸ್ ಆಗಿ ಈ ರೀತಿ ದಾರನ ಎಳ್ಕೊಂಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 5 ಚೈನ್ ಲಾಕ್ ಹಾಕ್ಬಿಟ್ಟು ಮತ್ತೆ ಸೇಮ್ 3 ಚೈನ್ನ ಮಾಡಿಕೊಂಡು ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇನು 2 ಲಾಕ್ ಮಾಡಿದ್ದೀವಲ್ಲ ಫಸ್ಟು ಈ ಒಂದು ಲಾಕಲ್ಲಿ ಹೋಗಿ ಮತ್ತು ಈ 3 ಚೈನ್ನ ರಿವರ್ಸಲ್ಲಿ ಈ ರೀತಿ ಎಳ್ಕೊಂಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕನ್ನು ಹಾಕಿ ಸೇಮ್ ಈಗ ಮತ್ತೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 3 ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 5 ಚೈನಲ್ಲಿ ಹೋಗಿ ದಾರನ ತಂದು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು ಮಾಡ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಈ 5 ಚೈನಲ್ಲಿ ಹೋಗ್ಬಿಟ್ಟು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ನಾನಿಲ್ಲಿ ಈ ಸೈಡು 5 ಟೈಮ್ ಡಬಲ್ ಕ್ರೋಶೆ ಮಾಡ್ಕೊತೀನಿ. ಯಾಕಂದರೆ ಇದು ಒಂದು ಎಕ್ಸ್ಟ್ರಾ ಚೈನ್ ಅನ್ನೋದೇನಿದೆಯಲ್ವ ಅದು ಕೂಡ ಅದು ಡಬಲ್ ಕ್ರೋಶೆ ಥರನೇ ಕಾಣಿಸುತ್ತೆ. ಸೊ ಹಂಗಾಗಿ ನೀವು ಹಾಕೋದಾದರೆ ಟೋಟಲಾಗಿ 12 ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಈ ಕಡೆ 5 ಟೈಮ್ ಡಬಲ್ ಕ್ರೋಶೆನ ಮಾಡಿಕೊಂಡು ಈ ಕಡೆ 6 ಟೈಮ್ ಮಾಡಿಕೊಂಡ್ರೆ ಕೌಂಟಿಂಗು ಕರೆಕ್ಟಾಗಿ ಆಗುತ್ತೆ. ಸೊ 1 2 3 4 5 ಆಗಿದೆ.
ಈಗ ಮತ್ತೆ ಸೇಮ್ 2 ಚೈನ್ನ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಕಡೆ ಕೂಡ ನಾನೀಗ 6 ಟೈಮ್ ಡಬಲ್ ಕ್ರೋಶನ್ನ ಹಾಕ್ಕೊತಾ ಇದ್ದೀನಿ. ಈಗ ಈ ಕಡೆ ಕೂಡ 6 ಡಬಲ್ ಕ್ರೋಶಗಳನ್ನ ಹಾಕಿದ್ದೀನಿ. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿ ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಮಣಿಗಳನ್ನ ಹಾಕ್ತಾ ಇದ್ದೀನಿ. ಸೇಮ್ ನಾನೀಗ 5 ಬೀಡ್ಸ್ಗಳನ್ನ ಇದಕ್ಕೆ ಈ ಸೈಡ್ ಕೂಡ ಹಾಕಿಬಿಟ್ಟು ಸ್ವಲ್ಪ 2 ಆಚೆ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ಸೊ ಡಿಸೈನ್ ಬಂದುಬಿಟ್ಟು ಈ ಥರ ಬರುತ್ತೆ ಫ್ರೆಂಡ್ಸ್. ಈಸಿಯಾಗಿ ಹಾಕ್ಕೊಳ್ಬೋದು ಈ ಡಿಸೈನ್ನ. ಸೊ ಸ್ಯಾರಿ ಫುಲ್ಲು ಇದೇ ರೀತಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಒಂದೇ ಒಂದು ಸ್ಟೆಪ್ಪಲ್ಲಿ ನೀವು ಆರಾಮಾಗಿ ಈ ಡಿಸೈನ್ನ ಹಾಕ್ಕೊಳ್ಬೋದು. ಆ ಕುಚ್ಚು ಬಂದುಬಿಟ್ಟು ಇಲ್ಲಿ ನಾವು 2 ಚೈನ್ ಏನು ಹಾಕಿದ್ದೀವಲ್ವ, ಇಲ್ಲಿ ನಾನು ಕುಚ್ಚು ಹಾಕ್ತಾಯಿದ್ದೀನಿ. ಆ ಕುಚ್ಚು ಕೂಡ ಅಷ್ಟೇ ತುಂಬ ಪುಟ್ಟದಾಗಿ ಕುಚ್ಚನ್ನು ಹಾಕ್ಕೋಬೇಕಾಗುತ್ತೆ. ಜಸ್ಟ್ 2 ಚೈನ್ ಎಷ್ಟು ಇದೆಯೋ ಅಷ್ಟರಲ್ಲೇ ಕುಚ್ಚನ್ನು ಕಟ್ಕೊಳ್ಬೇಕಾಗುತ್ತೆ. ಸೊ ನಾನೇನು ಕೌಂಟ್ ಮಾಡ್ಕೊಳ್ಳಲ್ಲ, ಜಸ್ಟ್ ಅಂಜಾದ ಮೇಲೆ ನಾನು ಕುಚ್ಚನ್ನು ಕಟ್ಕೊತೀನಿ. ಸೊ ನೀವೇನಾದರೂ ಕುಚ್ಚು ಬೇಕು ಅಂದರೆ 100 ಎಳೆ ದಾರನ ತೊಗೊಳ್ಳಿ. 100 ಎಳೆ ಅದು ಡಬಲ್ ಆಗಿದಾಗ 200 ಎಳೆ ದಾರ ಆಗುತ್ತೆ. ಸೊ 100 ಎಳೆ ದಾರ ಸಾಕು ಅನಿಸುತ್ತೆ ಈ ಒಂದು ಪುಟ್ಟು ಕುಚ್ಚಿಗೆ. ನೋಡಿಕೊಂಡು ದಪ್ಪ ಅಥವಾ ತೆಳ್ಳಗೆ ಬೇಕು ಅಂತ ಸ್ಮಾಲ್ ಸೈಜಲ್ಲಿ ಬೇಕು ಅಂತ ನೋಡ್ಕೊಂಬಿಟ್ಟು ನಿಮ್ಮ ಐಡಿಯದವಾಗಿ ಕುಚ್ಚನ್ನು ನೀವು ಈ ಡಿಸೈನ್ಗೆ ಟ್ರೈ ಮಾಡ್ಬೋದು. ಸೊ ಡಿಸೈನ್ ಬಂದು ಈ ಥರ ಬರುತ್ತೆ ಫ್ರೆಂಡ್ಸ್. ಸ್ಯಾರಿ ಫುಲ್ ಹಾಕಿಬಿಟ್ಟು ನಾನು ಕುಚ್ಚು ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಲೈಟ್ ವೆಯ್ಟ್ ಆಗಿರುವಂಥ ಸ್ಯಾರಿಗೆ ತುಂಬಾ ಸುಲಭವಾಗಿ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಕುಚ್ಚು ಕಟ್ಟಿ ಆ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಸ್ಯಾರಿ ಫುಲ್ ವರ್ಕ್ ಮಾಡಿ ಕುಚ್ಚನ್ನ ಹಾಕಿದ್ದೀನಿ ಫ್ರೆಂಡ್ಸ್. ಕುಚ್ಚು ಹಾಕಿದ ಮೇಲೆ ನೋಡಿ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ. ಕುಚ್ಚು ಕೂಡ ಹಾಕಿದ್ದೀನಿ. ಕುಚ್ಚು ಬಂದು ತುಂಬ ಶಾರ್ಟಲ್ಲಿ ಕುಚ್ಚನ್ನ ಕಟ್ಟಿದ್ದೀನಿ. ತುಂಬ ಪುಟ್ಟ ಕುಚ್ಚು, ಒಂದು ರೀತಿ ಬೇಬಿ ಕುಚ್ಚು ಅಂತಲೇ ಹೇಳ್ಬೋದು ಈ ಡಿಸೈನ್ಗೆ. ಸೊ ನಾನು ಬಂದು ಮಧ್ಯದಲ್ಲಿ 5 ಬೀಡ್ಸನ್ನು ಗ್ಯಾಪ್ ಕೊಟ್ಟು ಆಚೆ ಅನ್ನೋದು ಹಾಕಿದ್ದೀನಿ. ಇನ್ನು ಸ್ವಲ್ಪ ನಿಮಗೆ ಹತ್ರ ಬೇಕಿದ್ರೂ ಮಾಡ್ಕೋಬೋದು, ಇನ್ನು ಸ್ವಲ್ಪ ದೂರ ಬೇಕಿದ್ರೂ ಕೂಡ ನೀವು ಮಾಡ್ಕೋಬೋದು. ಇನ್ನು ಒಂದು ಸ್ಟೋನ್ ಲೇಸನ್ನ ಹಾಕಿದರೂ ಕೂಡ ಈ ಡಿಸೈನ್ ಅನ್ನೋದು ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಲುಕ್ ಅನ್ನೋದು ಕಾಣಿಸುತ್ತೆ. ಸೊ ಸಿಂಪಲ್ಲಾಗಿ ಹೇಳೋದ್ರಿಂದ ಸಿಂಪಲ್ಲಾಗಿ ಹಾಕಿದ್ದೀನಿ. ಹಾಗೆ ರೆಗ್ಯುಲರ್ ಕಸ್ಟಮರ್ ಕೂಡ ತುಂಬ ಡಿಸೈನ್ನ ಹಾಕ್ಕೊಟ್ಟಿದ್ದೀನಿ, ಬಟ್ ಯಾವ ರೀತಿ ಹಾಕಬೇಕು ಅಂತ ಗೊತ್ತಾಗಲಿಲ್ಲ ನನಗೆ. ಸೊ ಹಂಗಾಗಿ ಈ ಡಿಸೈನ್ನ ಸೆಲೆಕ್ಟ್ ಮಾಡಿ ಹಾಕಿದ್ದೀನಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಯಾರಿ ಫುಲ್ಲು ಈ ರೀತಿ ಬಂದಿದೆ ಫ್ರೆಂಡ್ಸ್. ಡಿಸೈನ್ ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತ. ಸೊ ಲೈಟ್ ಬೆಳಕಿಗೆ ಇದು ಸ್ವಲ್ಪ ಮ್ಯಾಚಿಂಗ್ ಕಾಣಿಸುತ್ತೆ ನಿಮಗೆ ಥ್ರೆಡ್, ಬಟ್ ಇದಕ್ಕೆ ಸ್ವಲ್ಪ ಲೈಟ್ ಇದೆ, ಇದು ಸ್ವಲ್ಪ ಡಿಸೆಂಟ್ ಕಲರಲ್ಲಿದೆ, ಬಟ್ ಸ್ವಲ್ಪ ಮ್ಯಾಚ್ ಆಗಿದೆ. ಬಟ್ ಅಲ್ಲೊಂದು ಸ್ಯಾರಿಲಿರುವಂಥ ಕಲರ್ ಕುಚ್ಚನ್ನು ಹಾಕಿದ್ದೀನಿ. ಹಾಗೆ ಗೋಲ್ಡ್ ಕಲರ್ ಕೂಡ ಕುಚ್ಚನ್ನು ನಾನಿಲ್ಲಿ ಈ ಸೀರೆಗೆ ಕಟ್ಟಿದ್ದೀನಿ. ಸೊ ಒಂದೇ ಕಲರಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಡಿಸೈನಿನ ಫೈನಲ್ ಲುಕ್ ಬಂದು ಈ ರೀತಿ ಬಂದಿದೆ. ಒಂದು ರೀತಿ ಕಲರ್ಫುಲ್ಲಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಹಾಕೋದು ತುಂಬ ಈಸಿ, ಹಾಗೆ ತುಂಬ ಬೇಗ ಕೂಡ ಆಗುತ್ತೆ. ಬಿಗಿನರ್ಸ್ ಆಗಿದ್ದರೂ ಕೂಡ ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡಿ. ನಿಮಗಿನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬೇಕಿದ್ರೆ ಡೆಫಿನೆಟ್ಲಾಗಿ ಒಂದು ಸ್ಟೋನ್ ಲೇಸನ್ನ ಹಾಕ್ಬಿಟ್ಟು ನೋಡಿ ಯಾವ ರೀತಿ ಬರುತ್ತೆ ಅಂತ. ಅದು ಕೂಡ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಈಗಿನ ಟ್ರೆಂಡಿಂಗ್ ಆಗಿದೆ ಈ ಸ್ಯಾರಿ. ಈ ಸೀರೆಗೆ ಈ ಡಿಸೈನು ಮ್ಯಾಚ್ ಆಗಿದೆ ಅಂತಲೇ ಹೇಳ್ಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 300-350 ರೂಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಬೋದು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.